ಇಟ್ಸ್ ಗುಡ್ ಈವ್ನಿಂಗ್. ಇಲ್ಲಿ ನೋಡ್ರಿ ಸಣ್ಣ ಫ್ಲವರ್ಸ್. ಸೊ ಮೇಲೆ ಸಾಯಂಕಾಲ ಆಗಿದೆ, ಇವಾಗ ಸಾಯಂಕಾಲ ಟೈಮ್ ಮೇಲೆ ಬಂದು ನಾನು ಗಿಡಗಳಿಗೆ ಸ್ವಲ್ಪ ಕ್ಲೀನ್ ಮಾಡ್ಬೇಕಂತ ಹೇಳಿ. ಯಾಕೆಂದರೆ ಎಷ್ಟು ದಿವಸ ಆಯಿತು ನಾನು ಕಸ ಬಳ್ಕೊಂಡಿಲ್ಲ. ನೋಡ್ರಿ ಹೆಂಗಾಗಿದೆ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡ್ತೀನಿ, ಇಲ್ಲೇ ಹಾಕಿರ್ತೀನಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಸ ಬಳ್ಕೊಂಡ್ರೆ ಆಯ್ತು ಅಂಥೇಳಿ ಬಂದೀನಿ. ಕಸ ಬಳಿತೀನಿ ಇವಾಗ, ನೀಟಾಗಿ ಕಸ ಬಳ್ಕೊಂಡು ನಿಮಗೆ ಸಿಗ್ತೀನಿ. ಆಮೇಲೆ ಇಲ್ಲಿ ನೋಡ್ರಿ ಈ ಗಿಡ ಎಷ್ಟು ಸೊಗಸಾಗಿ ಬೆಳೆಯಕತ್ತದ, ಎಷ್ಟು ಚಂದ ಬೆಳೆಯಕತ್ತದ. ನ್ಯೂ ಗ್ರೋತ್ ಅಂತೂ ಚಲೋ ಅದ, ಹೈಟ್ ಅಂತೂ ಸೂಪರಾಗಿ ಆಗ್ಯದ. ಬಟ್ ಇದ್ರಾಗ ಇನ್ನೂ ಯಾವ ಹೂವು ಆಗಲಿ ಕಾಯಿ ಆಗಲಿ ಕಾಣಿಸಿಲ್ಲ ನನಗೆ. ಜೂನ್ 5ನೇ ತಾರೀಕು ತಂದಿದ್ದೀವಿ ಎಲ್ಲ ಗಿಡಗಳು ನಾನು. ಸೊ ಚಂದಾಗಿ ಬೆಳಿಲಿಕತ್ತ. ಆಮೇಲೆ ಇದೆಲ್ಲ ಇದ್ರ ಗಿಡ, ವಾಟರ್ ಆ್ಯಪಲ್ ಗಿಡ ಇದು. ಸೊ ಇದು ಅಷ್ಟೇ ಎಲ್ಲನೂ ಚೆನ್ನಾಗಿ ಬೆಳಿಲಿಕ್ಕತ್ತವ. ಅಲ್ಲಿ ನೋಡ್ಬೋದು ಎಷ್ಟು ಗ್ರೋತ್ ಬಂದದ ಗಿಡಗಳಿಗೆ ಅಂಥೇಳಿ. ಸೊ ಇದು ಸ್ಟಾರ್ ಫ್ರೂಟ್ ಇನ್ನೂ ಸ್ವಲ್ಪ ಬೆಳಿಬೇಕು. ಹೊಸ ಹೊಸ ಫ್ಲವರ್ಸ್ ಗಿಡಗಳನ್ನ ಅಷ್ಟೇ ನೀಟಾಗಿ ಬೆಳೆದವು. ಎಲ್ಲ ಗಿಡಗಳಲ್ಲೂ ಚಿಗುರು ಬಂದದೆ. ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಸೊ ಭಾಳ ದಿವಸದ ನಂತರ ನಾನು ಗಾರ್ಡನ್ನ ಒಂದು ಸಣ್ಣದು ಅಪ್ಡೇಟ್ ನಿಮಗೆ ಕೊಡ್ತೀನಿ. ಸೊ ನೋಡ್ಬೋದು, ನಾನು ಗಿಡಕ್ಕೆ ನೀರು ಹಾಕಿರಿ. ಇವತ್ತು ಬೆಳಗಿನ ಕಸ ಬೆಳೆಯೋಣ ಅಂತೇಳಿ ಹಂಗೆ ಇದ್ದೀನಿ. ಸೊ ಗಿಡಕ್ಕೆ ನೀರು ಹಾಕ್ಬೇಕು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕೋಣ ಅಂಥೇಳಿ ಬಿದ್ದೀನಿ. ಇದು ನೋಡಿರಿ ಕಾಯಿ ಎಷ್ಟು ಚೆನ್ನಾಗಿ ಆಗ್ಲಿಕ್ಕತ್ತ. ಕಾಯಿ ಮಾತ್ರ ಸೂಪರ್ ಅದ. ಮೀಶೋದಾಗ ತಂದಿರೋದು ಯಾವ ವೆರೈಟಿ ಅಂದರೆ ಮೇ ಬಿ ಅವೆಲ್ಲ ಥೈವಾನ್ ವೆರೈಟಿ ಇರ್ಬೋದು. ಯಾಕಂದರೆ ನಂಗೆ ಯಾವ ವೆರೈಟಿ ಅಂತ ಹೇಳಿ ಅದ್ರ ಮೆನ್ಷನ್ ಮಾಡಿದರೆ ನಾನು ಅಷ್ಟು ನೋಡಿಲ್ಲ. ಜಸ್ಟ್ ನಿಂಬೆಹಣ್ಣಿನ ಗಿಡ ಒಂದೆರಡು ಆರ್ಡ್ರ್ ಮಾಡೋಣ ಅಂತ ಮಾಡಿದ್ದೆ, 2 ಬಂದಿದ್ವು. ಅದು ಒಂದು ಮಾತ್ರ ಇಲ್ಲಿ ಲೋಕಲಿ ತೊಗೊಂಡಿದ್ದಕ್ಕಿಂತ ನಂಗೆ ಆನ್ಲೈನಿಂದ ತರಿಸಿರೋದು ಗಿಡಗಳಲ್ಲಿ ಲಾಸ್ಟ್ ವಿಡಿಯೋದಾಗೆ ನಿಮ್ಗೆ ಹೇಳಿ ನಾನು, ಆನ್ಲೈನಾಗ ತರಿಸಿದ ಗಿಡಗಳಲ್ಲಿ ಗ್ರೋತ್ ಚೆನ್ನಾಗಿ ಬಂದದ ಅಂಥೇಳಿ. ಸೊ ಗ್ರೋತು ಮಸ್ತ್ ಬಂದಿದೆ, ಗ್ರೋತು ಆಮೇಲೆ ಕಾಯಿಗಳನ್ನೂ ಮಸ್ತ್ ಬಂದವೆ. ನಾನು ಅದೇ ಥರ ಒಂದು ನುಗ್ಗಿ ಗಿಡನ ತರಿಸ್ಕೋಬೇಕಂತ ಮಾಡಿ. ಯಾಕಂದರೆ ಎಷ್ಟು ಚಂದ ಬೆಳೆದ್ರೂ ಕೂಡ ಅದರಲ್ಲಿ ಕಾಯಿ ಬರ್ತಾಯಿಲ್ಲ. ಮೇ ಬಿ ಇದು ಜವಾರಿ ಗಿಡ, ಹಂಗಾಗಿ ಸೀಸನ್ನಾಗ ಮಾತ್ರ ಬರ್ತವೆ, ಎಲ್ಲ ಸೀಸನ್ನಾಗ ಬರೋಲ್ಲ. ಇನ್ನು ನಾವು ಹಾಕೋರು ಸೊ ಎಲ್ಲ ಸೀಸನ್ನಾಗ ಬರೋಂಥ ಹಾಕಿದರೆ ಒಳ್ಳೇದು. ಯಾಕಂದರೆ ಆಫ್ ಸೀಸನ್ನಾಗ ಹಾಕಿದ್ರೆ ಅಷ್ಟು ಯೂಸ್ ಬರಲಿಲ್ಲ ಅಂದ್ರೆ ಅಷ್ಟು ಯೂಸ್ ಆಗಲ್ಲ ನಮ್ಗೆ. ಹಾಗಾಗಿ ಸೊ ಇದರಲ್ಲಷ್ಟೇ ಒಂದೊಂದೇ ಹೂ ಬಂದಿತ್ತು. ಸೊ ಸೀಡ್ಸ್ ಮೊನ್ನೆ 4 ಪ್ಯಾಕೆಟ್ ಸೀಡ್ಸ್ ಕಳಿಸಿದ್ದೀನಿ ನಾನು. ಸೊ ಒಂದಿಷ್ಟು ಜನ ಸೀಡ್ಸನ್ನು ಆರ್ಡ್ರ್ ಮಾಡಿದರು. ಅವರಿಗೆ ಒಂದಿಷ್ಟು ಎಕ್ಸ್ಟ್ರಾ ಸೀಡ್ಸು ತಂದೀನಿ, ಕೊಟ್ಟೀನಿ. ಅವ್ರಿಗೆ ಸಿಕ್ಕಾಗ ಇಬ್ಬರು ರಿಪ್ಲೈ ಮಾಡಿದರೆ, ಇಬ್ಬರು ರಿಪ್ಲೈ ಮಾಡಿಲ್ಲ ನನಗೆ. ಆಮೇಲೆ ಇದರಲ್ಲಿ ಫ್ರೆಂಡ್ಸ್ ಎಷ್ಟು ಚೆಂದಾಗಿ ಇದು ಬೆಳೆದವ ನೋಡಿರಿ, ಗಡ್ಡೆಗಳು ಸಣ್ಣ ಗಡ್ಡೆಗಳು ಬೆಳೆದವ. ನನಗೆ ಇದ್ರ ಮೇಲೆಲ್ಲ ಸ್ವಲ್ಪ ಮಣ್ಣು ಹಾಕಬೇಕು, ಜಾಸ್ತಿ ಕೆಲಸ ಅದೇ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಕಾಯಕತ್ತೀನಿ. ಭಾಳ ದಿವಸ ಆಯಿತು, ನಾನು ಸ್ವಲ್ಪ ಕೇರ್ ಅದು ತೊಗೊಳ್ಲಿಕ್ಕೆ ಆಗ್ತಾಯಿರಲಿಲ್ಲ. ಚಳಿ ಇತ್ತು, ಬೆಳಗ್ಗೆ ಜಲ್ದಿ ಹೇಳ್ತಿರ್ಲಿಲ್ಲ, ಹಂಗೆ ಕೆಲಸ ಪೆಂಡಿಂಗ್ ಇತ್ತು. ಇಲ್ಲಿ ನೋಡ್ರಿ ಈ ಥರ ಎಲ್ಲ ಗಿಡಗಳು ಕ್ಲೀನ್ ಮಾಡೋದು, ಇಲ್ಲೇ ಹಾಕೋದು ಆಗ್ಬಿಟ್ಟದು. ನಂದು ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಹಾಕೋದ್ರಿಂದ ಜಾಸ್ತಿ ಕಸ ಅನಿಸ್ಬಿಟ್ಟೆ ನಂದೆಲ್ಲ ಗಾರ್ಡನ್ನು. ಈ ಥರದ ಹುಲ್ಲುಗಳೇನು ಬೆಳೆದಿರ್ತಾವಲ್ಲ ಅದನ್ನೆಲ್ಲ ನಾನು ಇದೇ ಥರ ಹಿಂಗೆ ಬಿಸಾಕಿ ಇಲ್ಲಿ ಇದು ಮಾಡಿಬಿಟ್ಟಿನಿ. ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇರ್ತಾವೆ. ಮತ್ತು ಒಂದೊಂದು ಗಾರ್ಡನ್ ಕೆಲಸ ಅಂದಮೇಲೆ ಬೇಡ, ನಮ್ಮ ಗಿಡಗಳು ಬೆಳೆದ್ರೆ ಅಂದರೆ ಭಾಳ ಇದಾಗುತ್ತೆ. ಸೊ ಫಸ್ಟ್ ಗಾರ್ಡನಿಂಗ್ ಕ್ಲೀನ್ ಮಾಡೋದು, ಆಮೇಲೆ ಗಿಡಗಳಿಗೆ ನೀರು ಹಾಕೋದು. ನೋಡ್ಬೋದು ನೀವು ಎಷ್ಟು ಚೆಂದಾಗಿ ಎಲ್ಲದರಲ್ಲೂ ಅಷ್ಟೇ ಗ್ರೋತು ಚೆಂದ ಬರ್ಲಿಕ್ಕತ್ತದ. ಅದಾದಮೇಲೆ ಅಷ್ಟೇ ಚೆಂದಾಗಿ ಹೂವು ಬರ್ಲಿಕ್ಕತ್ತದ. ಇದೆಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟ ಮೇಲೆ, ಯಾಕಂದ್ರೆ ಅಲ್ಲಿ ಭಾಳ ಅದಕ್ಕೆ ಇದಾಗ್ಲಿಕ್ಕತ್ತಿತ್ತು, ನೆರಳು ಬೀಳ್ಲಿಕ್ಕತ್ತಿತ್ತು, ಬಿಸಿಲು ಜಾಸ್ತಿ ಬರ್ತಾ ಇರಲಿಲ್ಲ. ಇದು ಗಿಡ ಒಂದು ಸರಿ ಬೆಳೀತಂದು ಬೇರೆ ಗಿಡಗಳಿಗೆ ಬೆಳಿಲಿಕ್ಕೆ ಬಿಡಲ್ಲ, ಅಷ್ಟು ಆಗ್ಬಿಡುತ್ತೆ. ನೋಡ್ಬೋದು ಹೊಸ ಗ್ರೋತು ಆಮೇಲೆ ಮಗು ಎಲ್ಲದರಲ್ಲೂ ಚಲೋತ್ನಾಗ ಬರ್ಲಿಕ್ಕತ್ತದೆ. ಒಂದಿಷ್ಟು ಇದರಲ್ಲೇ ಕ್ಲೀನಿಂಗ್ನು ಮಾಡ್ಬೇಕು ನಾನು ಆಲ್ರೆಡಿ ಒಂದಿಷ್ಟು ಕ್ಲೀನಿಂಗ್ ಇಲ್ಲಿಂತ ನೋಡ್ಬೋದು ನೀವು. ಇಷ್ಟು ಕ್ಲೀನಿಂಗ್ ನಾನು ಇಲ್ಲಿ ಮಾಡಿ, ಅಲ್ಲೇ ಇತ್ತಪ್ಪ ಅಲ್ಲೊಂದು ಭಯ ಆಯ್ತು ನೋಡಿ. ಇದರಿಂದ ಇಷ್ಟು ಕ್ಲೀನಿಂಗ್ ನಾನು ಈ ಕಡೆದೆಲ್ಲ ಮಾಡ್ಕೊಂಡು ಬಂದೀನಿ. ಇನ್ನು ಮಿಕ್ಕಿದ್ದು ಸ್ವಲ್ಪ ಅದೇ, ಈ ಕಡೆದೆಲ್ಲ ಕ್ಲೀನಿಂಗ್ ಮಾಡಿ ನಾನು ಮೊನ್ನೆ. ಈ ಕಡೆದೆಲ್ಲ ಇನ್ನು ಮಿಕ್ಕಿ ಸ್ವಲ್ಪ ಇದೆ, ಅದಲ್ಲೆಲ್ಲ ಕೂಡ ಕ್ಲೀನಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಹೊಸ ಇದನ್ನು
ಹೂವೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ತೆಗೆದು. ಸೊ ಹಳೇದೆಲ್ಲ ತೆಗೆದು ಹೊಸ ಚಿಗುರು ಬರಬೇಕು ಇದರಲ್ಲಿ. ಆಮೇಲೆ ಹಳೇದು ಏನನ್ನ ಬೆಳೆದಿತ್ತು ಅದೆಲ್ಲ ತೆಗಿಬೇಕು. ನಂದು ಕ್ಲೀನಿಂಗ್ ನಡೆದಿದೆ. ಇಲ್ಲಿ ನೋಡ್ರಿ, ಇದ್ರೊಳಗೂ ಇಷ್ಟು ದೊಡ್ಡ ಗಿಡ ಬೆಳ್ಕೊಂಡಿದೆ. ಇಷ್ಟು ಸೀಡ್ಸ್ ಬೇರೆ ಆಗ್ಬಿಟ್ಟ. ಅದು ಹೆಂಗಾಗಿತ್ತು. ಆಮೇಲೆ ಇದರಲ್ಲೊಂದು ಎರಡರಲ್ಲಿ ಇದು ಗಿಡಗಳು ಬೆಳ್ಕೊಂಡವೆ. ಈ ಹಣ್ಣಿನ ಗಿಡ. ಇದು ನಾನು ತೆಗೆದು ಹಚ್ಬೇಕಂತ ಇಟ್ಟಿನಿ. ನಾನು ಗಿಡನ ತೆಗ್ದಿಲ್ಲ. ಇದು ನಾನು ಬೇರೆ ಕಡೆ ಹಚ್ಕೋಬೇಕಂತ ಇಟ್ಟೀನಿ. ಈ ಥರ ಒಣಗಿದೆಲ್ಲ ಇಲ್ಲಿ ನೋಡ್ರಿ ಎಲ್ಲ ಸಾಫ್ ಮಾಡಿ ಇಟ್ಟೀನಿ ನಾನು. ಯಾಕಂದರೆ ಮತ್ತೆ ಬೇರೆ ಕಟ್ಟಿಂಗ್ ಹಾಕ್ಕೊಂಡ್ರಾಯ್ತು ಅಂಥೇಳಿ ಒಂದಿಷ್ಟು ಗಿಡಗಳನ್ನು ನಾನು ತೆಗ್ದೀನಿ. ಸೊ ಕಟ್ಟಿಂಗ್ಸ್ ಎಲ್ಲ ಈ ಥರ ತೆಗೆದು ಬಿಸಾಕಿ ಹೊಸ ಕಟ್ಟಿಂಗ್ಸ್ ಎಲ್ಲ ಹಾಕ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನೋಡ್ರಿ ಹೊಸ ಕಟ್ಟಿಂಗ್ ಹಾಕ್ಕೊಂಡು ಮೊನ್ನೆನೇ ಇದು ಹಿಂಗೆ ಎಲ್ಲ ತೆಗೆದಿದ್ದೆ. ಒಂದಿಷ್ಟು ಪಾಟ್ಗಳಲ್ಲಿ ತೆಗೆದು ಬೇರೆ ಮಣ್ಣು ಹಾಕಿದ ಮೇಲೆ ಮತ್ತು ಇವು ಬೆಳೀತಾ ಇದೆ. ಸೊ ಇದಕ್ಕೆಲ್ಲ ಸ್ಪ್ರೇ ಹೊಡಿಬೇಕು. ಸೊ ಸಾಕಷ್ಟು ಕೆಲಸಗಳು ಒಂದೊಂದೇ ಇನ್ನು ಮುಂದೆ ಮಾಡ್ಕೋಬೇಕು. ಇದಂತೂ ಫುಲ್ ತೆಗೆದು ಬಿಡ್ತೀನಿ. ಮೊನ್ನೆನೋ ಡಿಸೈಡ್ ಮಾಡಿ ತೆಗಿಬೇಕಂತ. ಇಲ್ಲಿ ನೋಡ್ರಿ, ಇದನ್ನೊಂದು ತೆಗಿಬೇಕಂತ ಮೊನ್ನೆ ತೆಳಗಿಟ್ಟು ಹೋಗಿನಿ, ಇಲ್ಲೇ ಉಳಿದಿದೆ. ಸೊ ಹೀಗೆ ಒಂದೊಂದೇ ತಗೊಂಡು ಹೋಗ್ತೀನಿ. ಆಮೇಲೆ ಕೆಲೆಂಚು ಗಿಡ ಮತ್ತು ಈ ಸೇವಂತಿಗೆ ಗಿಡದ ಅಪ್ಡೇಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಾಗ ತೋರಿಸ್ತೀನಿ. ಸೊ ಏನೆಲ್ಲ ಆಗಿದೆ ಅದ್ರದ್ದು ಅಂಥೇಳಿ. ಆಮೇಲೆ ಈಗ ಮಾರ್ನಿಂಗ್ ಗ್ಲೋರಿನೂ ಅಷ್ಟೇ ಚೆಂದಾಗಿ ಬೆಳೀತದೆ ಈಗ. ಬಟ್ ಇವಾಗ ನನಗೆ ಬೇಡ. ಇಲ್ಲಿ ನೋಡ್ರಿ, ಆಲ್ರೆಡಿ ಇದು ಗಿಡ ತುಂಬ ಹರ್ಕೊಂಡ್ಬಿಟ್ಟದೆ. ಈ ಥರ ಎಲ್ಲ ಕ್ಲೀನ್ ಮಾಡಿ ನಾನು ಹಾಕ್ಕೋಬೇಕು. ಎಷ್ಟು ಫಾಸ್ಟ್ ಬೆಳೀತದೆ ಈ ಮಾರ್ನಿಂಗ್ ಗ್ಲೋರಿ ಅಂದರೆ. ಬೇರೆ ಗಿಡಗಳಿಗೆ ಬೆಳೀಲಿಕ್ಕೆ ಬಿಡಲ್ಲ, ಅಷ್ಟು ಫಾಸ್ಟಾಗಿದೆ ಬೆಳೆದಿರುತ್ತೆ. ಹೂವಂತೂ ಬರ್ಲಿಕ್ಕೆ ಬೇಡ ನಮಗೀಗ. ಬೇರೆ ಕಡೆ ಎಲ್ಲ ಹಾಕ್ಕೊಳ್ಳೋಣ ಅಂತ. ಯಾಕಂದರೆ ಇದು ಗಿಡದ ಬೆಳೀಲಿಕ್ಕೆ ಬಿಡಂಗಿಲ್ಲ ಅದು. ಒಬ್ರೊಬ್ರಿಗೆ ಅನ್ನಿಸ್ತಿರ್ತದೆ ಎಷ್ಟು ಗಿಡ ಹಾಕಿ ಎದ್ದು ಬಿಸಾಕ್ಬಿಡ್ತಾರಪ್ಪ, ನಮ್ಮಲ್ಲಿ ಅದು ಗಿಡ ಇಲ್ಲ ಅನ್ಸುತ್ತೆ. ಬಟ್ ಏನು ಮಾಡ್ಬೇಕು, ಹಿಂಗೆ ಆಗಿರ್ತಾವೆ ನೋಡ್ರಿ ಕೆಲವೊಂದ್ಸತಿ. ಬೇಡಂದಂಗೂ ಜಾಸ್ತಿ ಬೆಳೆದಿರ್ತವೆ. ಚಿಪ್ಪೆಕಾಯಿ ಗಿಡ ಬೆಳೆದ ಅಂತ ಹೇಳ್ಬಿಟ್ಟಿನಿ. ಇದು ಸೀಡ್ಸ್ ಎಲ್ಲ ಇದಕ್ಕಾಗಲಿ. ಇನ್ನು ಮೊಗರ ಗಿಡಗಳು ಅಷ್ಟೇ. ನನ್ನ ಬಲ್ಲಂತೂ ಚಿಗಕ್ಕೆ ಸ್ಟಾರ್ಟ್ ಆಗಿದೆ ಒಂದೊಂದು ಇಷ್ಟಿಷ್ಟು. ಇನ್ನು ಈ ಗಿಡದ ಕಟ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿಕೊಂಡು ಬಿಟ್ಟರೆ ಈಗ ಹೊಸ ಚಿಗುರುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನೋಡಿರಿ. ಇದರಲ್ಲೂ ಅಷ್ಟೇ ಎಷ್ಟು ಚಿಗುರು ಬರ್ತದೆ ನೋಡಿರಿ ಇಲ್ಲಿ. ಸೊ ಇಲ್ಲಿ ನೋಡಿರಿ 1 2 3. ಸೊ ಮೊನ್ನೆ ಅಷ್ಟೇ ನಾನು ಎಲ್ಲ ಗಿಡಗಳು ಸ್ವಲ್ಪ ಕೆದ್ರೋಗಿದ್ದೀನಿ. ಈಗ ಇದು ತೆಗಿಬೇಕಾಗಿದೆ. ಇಂಥವೆಲ್ಲ ಕೆಲಸಗಳು ಉಳ್ಕೊಂಡ್ಬಿಟ್ಟವು ನನಗೆ. ಸೊ ಇವೆಲ್ಲ ತೆಗೆದಾಗ ಎಷ್ಟು ಕಸ ಅನಿಸುತ್ತೆ ಗಾರ್ಡನ್ ಅಂದರೆ. ಅದಲ್ಲದೆ ನಾನು ಈ ಥರ ನೋಡ್ರಿ, ಈ ಥರದ್ದು ಬ್ಯಾಗಲ್ಲಿ ಗಿಡ ಹಾಕಿರ್ತೀನಲ್ಲ ಅಂಥವೇ ಮತ್ತೆ 2 ಬ್ಯಾಗ್ ತಂದಿಟ್ಟಿನಿ ನಾನು ಅಲ್ಲಿ. ಮತ್ತೆ ಖಾಲಿಯಾಗಿದ್ವು, ನೋಡೋಣ ಏನಾರು ಹಚ್ಬೋದೇನೋ ಅಂಥೇಳಿ ತಂದಿಟ್ಟೀನಿ. ಸೊ ಒಂದಿಷ್ಟು ಸೇವಂತಿಗೆ ಗಿಡಗಳು ಇದಾವೆ, ಅದನ್ನೆಲ್ಲ ಸೈಡ್ ಮಾಡ್ತೀನಿ. ಸೈಡ್ ಮಾಡಿಕೊಂಡು ಸೊ ಗಿಡಗಳನ್ನು ಈಗ ನೀಟಾಗಿ ಹಾಗೂ ಇನ್ನು ಮುಂದೆ ಎಲ್ಲ ಇವೆಲ್ಲ ಸೀಸನ್ ಸ್ಟಾರ್ಟ್ ಆಗ್ತಾವಲ್ಲ, ಚಿಗುರು ಬರಲಿಕ್ಕೆ, ಹೂ ಬರಲಿಕ್ಕೆ ಅವೆಲ್ಲ ಸ್ಟಾರ್ಟ್ ಆಗ್ತಾವೆ. ಸೊ ಅದರದ್ದೇ ಆದಂಥ ಒಂದಿಷ್ಟು ಕೇರ್ಗಳನ್ನು ಮಾಡ್ಕೋಬೇಕು. ನನ್ನ ಕೆಲೆಂಚು ಗಿಡ ನೋಡಿರಿ. ಸೊ ಮುಂದಿನ ವಿಡಿಯೋನಾಗ ನಿಮಗೆ ಅಪ್ಡೇಟ್ನ ಕೊಡ್ತೀನಿ ನಾನು ಅದರದ್ದು. ಸೊ ಬರ್ರಿ, ನಾನೊಂದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸಿಗ್ತೀನಿ. ಅದಕ್ಕಿಂತ ಮುಂಚೆ ನಂಗೆ ಇವು ತೆಗಿಬೇಕು. ಒಂದಿಷ್ಟು ಕ್ಲೀನಿಂಗು ಮೊನ್ನೆಯಿಂದ ಮಾಡಕತ್ತೀನಿ, ಆಗ್ತಾಯಿಲ್ಲ. ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಏನಂದರೆ ಇದು ಕಟ್ ಮಾಡಿದ್ಮೇಲೆ ಗಿಡ ಎಲ್ಲ ನಾನು ಕೊಯ್ದ್ಮೇಲೆ ಎಲ್ಲ ಕಟ್ ಮಾಡಿದ್ಮೇಲೆ ಹೊಸ ಚಿಗುರು ಬಂದು ತಿರ್ಗಿ ಅದಕ್ಕೂ ಕೂಡ ಹಿಂಗೆ ಸಣ್ಣ ಇನ್ಸೆಕ್ಟ್ಸ್ ಬರ್ಲಿಕ್ಕತ್ತವ. ಅದಕ್ಕೆ ಸ್ಪ್ರೇ ಮಾಡಬೇಕು ಒಂದು. ಆಮೇಲೆ ನಾನು ಒಂದು ಸತಿ ಈಗ ಕರ್ಕೊಂಡು ಹೋಗಿದ್ದಿಲ್ಲ, ಒಂದಿಷ್ಟು ಕರ್ಕೊಂಡು ಹೋಗಿದ್ದು, ತಿರ್ಗಿ ಮತ್ತೆ ಒಂದಿಷ್ಟು ಫ್ರೂಟ್ಸ್ ರೆಡಿ ಆಗ್ಯಾವ ನೋಡಿರಿ. ಸೊ ಇದೆಲ್ಲ
ಕ್ಲೀನಿಂಗ್ ಮಾಡಿ ಸ್ಪ್ರೇ ಹೊಡೆದು ಹೋಗ್ತೀನಿ ನಾನು ಇವಾಗ ಕೆಳಗಡೆ. ಅಲ್ಲಿವರೆಗೆಲ್ಲ ಚಿಕ್ಕದು ಅದೆಲ್ಲ ಕಾಯೋದು. ಲೈಸಾಲ್ ಸ್ಪ್ರೇನೇ ಮಾಡ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ಸ್ಪ್ರೇ ಮಾಡಲ್ಲ. ಇದೊಂದು ಸೊ ಬರ್ರಿ ಅದಕ್ಕಿಂತ ಮುಂಚೆ ಈ ಅರಿಶಿನ ಗಿಡ ತೆಗೆಯೋಣಂತ. ಹಿಂಗೆ ಅರಿಶಿನ ಗಿಡ ತೆಗಿಬೇಕಂತಲೇ ಇದಕ್ಕೆ ನಾನು 2-6 ದಿನ ಸರಿ ನೀರೇ ಕೊಟ್ಟಿಲ್ಲ ನಾನು. ಸೊ ಇದು ನಾನು ಈಗ ಫಸ್ಟ್ ತೆಗಿತೀನಿ. ಸೊ ತೆಗೆದು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನ ಗಿಡದ ಮೇಲಿಂದ ಎಲ್ಲ ತೆಗೆದು ಹೊರಗಡೆ ಹಾಕ್ಕೊಂಡಿನಿ. ಸೊ ಅದು ಮಣ್ಣೆಲ್ಲ ಕೆಳಗೆ ಹಾಕಿದ್ನಲ್ಲ, ಇದು ವೇಸ್ಟ್ ಎಲ್ಲ ತಿರ್ಗಾ ಮೇಲೆ ಹಾಕ್ಕೊಂಡಿನಿ. ಇಲ್ಲಿ ನೋಡ್ರಿ ಅರಿಶಿನ ಎಷ್ಟು ಬಂದದು ಅಂಥೇಳಿ. ಸೊ ತೆಗಿತಾ ಹೋಗೋಣ. ಸೊ ಇನ್ನು ಬೇಸಿಗೆ ಬಂತಂದ್ರೆ ಏನಾಗುತ್ತೆ ಅಂದ್ರೆ ಇದು ಎಲ್ಲ ಕೊಳೆತು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಹಾಗಾಗಿ ನಾನು ತೆಕ್ಕೊಂಡಿದ್ದು. ಎಷ್ಟು ಬಂದದೋ ಗೊತ್ತಿಲ್ಲ, ನೋಡೋಣ. 2-3 ಪಾಟ್ನಾಗ ಅದು ಎಲ್ಲೆಲ್ಲೋ ಇದೆ, ನಂಗೆ ಗೊತ್ತಿಲ್ಲ. ಅದು ಒಂದೊಂದು ಸತಿ ಒಂದೊಂದು ಕಡೆ ಬೆಳ್ಕೊಂಡೆಲ್ಲ ನಾನು ಹಾಗೆ ಬಿಟ್ಬಿಟ್ಟಿನಿ ಅದನ್ನು. ಸಣ್ಣದು ಒಂದು ಸತಿ ಗಾರ್ಡನಿಗೆ ಹಾಕಿರ್ತೀವಲ್ಲ, ಸಣ್ಣದು ಏನಾದರೂ ಎಲ್ಲಾರ ಬಿತ್ತಂದರೆ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ. ಸೊ ಅಷ್ಟು ನಾನು ಸೈಡಿಂಗ್ ಮಾಡ್ಕೋತೀನಿ. ಅಲ್ಲಿ ನೋಡ್ರಿ ಮುರಳಿ ಕಟ್ಟದ ಫ್ರೆಂಡ್ಸ್. ಇದನ್ನ ಒಂದು ತೆಕ್ಕೊಂಬರಲ್ಲ, ನನಗೆ ಗೊತ್ತಾಗವಲ್ತು ಎದ್ರಲ್ಲಿ ಅರಿಶಿಣ ಆಯ್ತಾ, ಎದ್ರಲ್ಲಿ ಇದು ಆಯ್ತು ಅಂತೇಳಿ. ಏನಪ್ಪ ಮಾವಿನ ಶುಂಠಿ ಐತೆ ಅಂತ ಹೇಳಿ ಗೊತ್ತಿಲ್ಲ, ನೋಡಬೇಕು. ತೆಗಿತೀನಿ ನೋಡ್ರಿ. ಇಷ್ಟು ಬರಾಕತ್ತದ, ಟೋಟಲಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನಾ ಎಲ್ಲ ತೆಗ್ದೀನಿ, ತೋರಿಸ್ತೀನಿ ನೋಡ್ರಿ ನಿಮಗೆ. ಇದು ವೇಸ್ಟನ್ನು ಹಿಂಗೆ ಇದರಲ್ಲಿ ಹಾಕೊಂತ ಹೊಂಟೀನಿ. ಇದು ಅರಿಶಿನನೋ ಮಾವಿನ ಶುಂಠಿನೋ ಗೊತ್ತಾಗವಲ್ತು. ಇದೊಂದು ತೆಗಿಯೋದದೆ. ಇದು ಅರಿಶಿನ, ಇದೆಲ್ಲ ಅರಿಶಿನ. ಕಲರ್ ನೋಡ್ಬೋದು ನೀವು, ಇದೆಲ್ಲ ಅರಿಶಿನೇ ಅದೇ. ಸೊ ಹೋಮ್ ಗ್ರೋನ್ ಅರಿಶಿನ. ಇದನ್ನು ಎಲ್ಲನೂ ಅರಿಶಿನೇ ಇದು. ಸೊ ಇದು ಮಾವಿನ ಶುಂಠಿನೋ ಅರಿಶಿನ, ಇದು ಅರಿಶಿನೇ. ಅರಿಶಿನ ಇದು ಗೊತ್ತಿಲ್ಲ, ಇದು ಅರಿಶಿನೇ ಅನ್ಕೋತೀನಿ. ಇದು ಅರಿಶಿನೇ ಇದೆಲ್ಲ ಅರಿಶಿನೇ. ಸೊ ಇದನ್ನು ಸಪ್ರೇಟಾಗಿ ಕೊಂಬುಗಳನ್ನು ತೆಗೆದ ಮೇಲೆ ನಮಗೆ ಗೊತ್ತಾಗುತ್ತಾ. ಸೊ ಎಷ್ಟು ಟೋಟಲ್ ಎಷ್ಟು ಬಂದದ ಅಂಥೇಳಿ. ಆಮೇಲೆ ಇದು ಮಾವಿನ ಶುಂಠಿ, ಇದು ನೋಡಕತ್ತೀರಲ್ಲ, ಇದು ಮಾವಿನ ಶುಂಠಿ. ಇದು ಎಷ್ಟು ಗ್ರೀನಾಗಿ, ಅದು ಸ್ವಲ್ಪ ಅಲ್ಲ ಕಲರ್ನಾಗ ಇರ್ತದೆ, ಇದು ಎಲ್ಲೋ ಇರಲ್ಲ. ಆಮೇಲೆ ಇದ್ರ ಸ್ಮೆಲ್ಲು ಅಷ್ಟೇ ಬರುತ್ತಾ. ಆಮೇಲೆ ಈ ಎಲೆಗಳೆಲ್ಲ ಒಣಗಿದೆ ಅಂದರೆ ಮೇಲಿಂದು. ಸೊ ಒಳಗಡೆ ಗಡ್ಡಿ ರೆಡಿ ಆಗ್ಯಾವಂತ ಅರ್ಥ. ಹಾಗಾಗಿ ನಾನೆಲ್ಲ ತೆಗೆದೆ. ಇದರಲ್ಲಿ ಇತ್ತು, ಈ ಬ್ಯಾಗಲ್ಲಿತ್ತು. ಸೊ ಇದು ತೆಗೆದ್ಮೇಲೆ ಇಷ್ಟು ಮಾವಿನ ಶುಂಠಿ ಬಂತು. ಇದು ಮಾವಿನ ಶುಂಠಿ ಅದೇ, ಇದು ಮಾವಿನ ಶುಂಠಿ ಅದ ಪಕ್ಕ ಗೊತ್ತು ನನಗೆ. ಆದರೆ ಇದು ಗೊತ್ತಿಲ್ಲ ನನಗೆ. ಇದು ಅರಿಶಿನ ಅದ ಇರಬೇಕು. ಇದೆಲ್ಲ ಮಾವಿನ ಶುಂಠಿನೇ ಅದ. ಸೊ ಇದನ್ನು ಬೆಳೆತದೋ ಬಿಟ್ಟದೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, ತೆಗಿಂಗಿಲ್ಲ ನಾನೀಗ. ಇದನ್ನು ತೆಗಿತೀನಿ. ಸೊ ಇದನ್ನು ತೆಗಿಯೋಣ ಅಂತ ಅಂದ್ಕೊಂಡಿನಿ, ಯಾಕಂದರೆ ಇದು ಮಾವಿನ ಶುಂಠಿನೇ. ಸೊ ಇದನ್ನು ಎಲ್ಲ ಮಾವಿನ ಶುಂಠಿನೇ ನೋಡ್ರಿ. ಇದು ಮಾವಿನ ಶುಂಠಿನೇ, ಹಾಗಾಗಿ ಇದನ್ನು ಈಗ ತೆಗೆದು ಬೇಡ, ಆಮೇಲೆ ತೆಗಿತೀನಿ. ಮಾವಿನ ಶುಂಠಿ ಅದ. ಮಾವಿನ ಶುಂಠಿ ಅರಿಶಿನ ನೋಡ್ರಿ, ಅರಿಶಿನದ ಕೊಂಬು ಹೆಂಗೆ ಬೆಳಿತಾವ ಒಂದು ದೊಡ್ಡ. ಸೊ ಇವು ಅರಿಶಿನದ ಕೊಂಬುಗಳು. ಸೊ ಇದನ್ನೆಲ್ಲ ಒಂದು ಕಡೆ ತಗೊತೀನಿ ನಾನು. ಇವು ಗಡ್ಡೆಗಳು, ಇವು ನಾವು ಹಳೆ ಗಡ್ಡೆ ಹಾಕಿರ್ತೀವಲ್ಲ, ಅದಕ್ಕೆ ಬೇರೆ ಬಿಟ್ಕೊಂಡು ಬೆಳಿತವೆ. ಸೊ ಇದು ಹಳೆ ಗಡ್ಡೆನೇ. ಇದು ಹಾಕಿನಲ್ಲ, ಇದಲ್ಲ, ಇದು ತಾಯಿಗಡ್ಡೆ ಇದು. ಸೊ ಇದನ್ನೇ ಮತ್ತೆ ನಾವು ತೆಗೆದು ಹಾಕಿದರೆ ಮತ್ತೆ ನಮಗೆ ಅರಿಶಿನ ಬರುತ್ತೆ. ಇದು ಹೋದ ವರ್ಷನೂ ಹಾಕಿದ್ದೆ ನಾನು, ಅದಕ್ಕಿಂತ ಮೊದಲು ಹಾಕಿದ್ದೆ ನಾನು. ಸೊ ಇದೇ ನಾವು ತೆಗೆದು ಹಾಕ್ಬೋದು. ಇವು ಹೊಸ ಏನು ಗಡ್ಡಿ ಬಂದಾವಲ್ಲ, ಇದರಲ್ಲಿ ಫ್ರೆಶ್ ಆಗಿರೋ ಅರಿಶಿನ ನಮಗೆ ಸಿಗುತ್ತೆ. ಸೊ ಇದು ಗಡ್ಡಿ ನೋಡ್ರಿ, ಇದಕ್ಕೆ ಬೇರು ಬಂದು ಈ ಥರ ರೂಟ್ಸ್ ಬರ್ತವೆ. ಸೊ ಟೋಟಲ್ ಒಂದಿಷ್ಟು ಮಣ್ಣೆಲ್ಲ ಇಷ್ಟು ತೆಕ್ಕೊಂಡಿನಿ. ಇವಾಗ ಇದೆಲ್ಲ ತೆಗೆಯೋದೇ ಒಂದು ದೊಡ್ಡ ಕೆಲಸ. ಬರೀ ತೆಗೋಣಂತ ತೆಗೆದು ಲಾಸ್ಟಿಗೆ ಸಿಗ್ತೀನಿ ಅಂತ. ನಾನು ಎಲ್ಲ ಆದಮೇಲೆ ರಾತ್ರಿ ಆಗ್ಬೋದು ನಂದೆಲ್ಲ ಇದೆಲ್ಲ ತುಂಬಿ ಎಲ್ಲ ಕಸ ಭಾಳ ಸಿಗ್ತೀನಿ. ಯಾಕಂದರೆ ಈಗ ಮತ್ತೆ ಸಾಯಂಕಾಲ ಹೊತ್ತು ಜಲ್ದಿ ಕತ್ಲೆ ಆಗಿಬಿಡುತ್ತೆ ಈಗ ಮತ್ತೆ. ಹಾಗಾಗಿ ನೋಡಿರಿ, ಇಷ್ಟು ಹಲ್ದಿ ನಾನು ಹಾರ್ವೆಸ್ಟ್ ಮಾಡ್ಕೊಂಡೀನಿ ನನ್ನ ಗಾರ್ಡನ್ನಲ್ಲಿ. ಫ್ರೆಶ್ ಆಗಿರೋಂಥ ಹಲ್ದಿ. ಕೆಳಗಡೆ ಎಲ್ಲ ಸ್ವಲ್ಪ ಮಣ್ಣು ಒಳಗದಲ್ಲ, ಹಂಗೆ ಕಾಣಿಸುತ್ತಾ ಚೆಂದಾಗಿ ತೊಳೆದ್ಮೇಲೆ ಫುಲ್ ಗಡ್ಡಿಗಳೆಲ್ಲ ಹೊರಗೆ ಬರ್ತಾವೆ. ಎಲ್ಲ ಕಟ್ ಮಾಡ್ಬೇಕು. ನಾನು ಆ್ಯಕ್ಚುಲಿ ಕಟ್ ಮಾಡಬೇಕು, ಕಟ್ ಮಾಡಿಲ್ಲ. ಜಸ್ಟ್ ತಂದು ಹಿಂಗೆ ಹಾಕೊಂಡಿನಿ, ರಾತ್ರಿ ಆಗ್ಬಿಡುತ್ತೆ ಅಂಥೇಳಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇದು ಮಾವಿನ ಶುಂಠಿ
ಇದು ಶುಂಠಿನೇ, ಮಾವಿನ ಟೇಸ್ಟ್ ಇರ್ತದೆ ಇದ್ರಾಗ, ಸ್ಮೆಲ್ ಫುಲ್ ಮಾವಿನ ಹಣ್ಣಿನ ಸ್ಮೆಲ್ ಇರುತ್ತೆ. ಸೊ ಇದು ನಾನು ಬೆಂಗಳೂರಿಂದ ತೊಗೊಂಬಂದಿದ್ದೆ, ಇದು ಚೆನ್ನಾಗಿ ಗ್ರೋ ಆಗಿದೆ ಸರಿ. ಸೊ ಸೇಮ್ ನೋಡಲಿಕ್ಕೆ ಶುಂಠಿ ಇದ್ದಂಗೆ ಇರುತ್ತೆ. ಸೊ ನೋಡಿರಿ ಸ್ಮೆಲ್ ಮಾತ್ರ ಭಾರಿ ಇರುತ್ತೆ ಇದು. ಹಾಗೆ ನಾವು ಈಸಿಲಿ ತಿನ್ಬೋದು, ಒಂದು ಆಯುರ್ವೇದ ಔಷಧಿ ಇದ್ದಂಗಿದು. ಸೊ ಈಸಿಲಿ ತಿನ್ಬೋದು. ಇದು ಒಳಗಡೆ ಕಲರ್ ಸೇಮ್ ಅಲ್ಲನೇ, ಸ್ಮೆಲ್ ಅಲ್ಲನೇ